ಗುಡ್ಡ ಕುಸಿತ ಹಾಗೂ ಮಳೆಹಾನಿಗೆ ಸಿಲುಕಿ ಮನೆಗಳನ್ನು ಕಳೆದುಕೊಂಡ ಕೇರಳದ ವಯನಾಡು ನಿರಾಶ್ರಿತರಿಗೆ ಚಳ್ಳಕೆರೆ ಯುವಕರು ಅಗತ್ಯ ದಿನದ ಬಳಕೆಯ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಿರಾಶ್ರಿತರಿಗೆ ಅಕ್ಕಿ, ತೊಗರಿಬೇಳೆ, ಅಡುಗೆ ಎಣ್ಣೆ, ಔಷಧಿ, ಚಪ್ಪಲಿಗಳು, ಬಟ್ಟೆ, ತರಕಾರಿ, ಬಿಸ್ಕೆಟ್, ಮೈದಾ ಹಿಟ್ಟು ಸೇರಿದಂತೆ ದಿನಬಳಕೆಯ ಅಗತ್ಯ ಸಾಮಗ್ರಿಗಳನ್ನು ಗೂಡ್ಸ್ವಾನದಲ್ಲಿ ಕೇರಳ ನಿರಾಶ್ರಿತ ಕೇಂದ್ರದಲ್ಲಿ ಇಂದು ವಿತರಣೆ ಮಾಡಿದ್ದಾರೆ. ಕರವೇ ಯುವ ಘಟಕದ ಅಧ್ಯಕ್ಷ ಸೈಯದ್ ನಬಿ, ನಗರಸಭೆ ಸದಸ್ಯ ಪ್ರಶಾಂತ್ ಕುಮಾರ್, ಬೇಕರಿ ಮಂಜಣ್ಣ, ಮಲ್ಲಿಕಾರ್ಜುನ್, ಅಪ್ಪು ಹಾರ್ಡ್ವೇರ್ಸ್ ನವೀನ್, ಕೆಂಗ್ ಸೂರಿ, ಬಾಯ್ ರಂಜಿತ್, ವಾಸೀಂ, ಫಯಾಜ್. ಇಲ್ಲಿನ ಮನೆಗಳು ಕೊಚ್ಚಿ ಹೋಗಿವೆ. ನೂರಾರು ಜನರು ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಹಲವು ಕಡೆ ಅಪಾರ ಪ್ರಮಾಣದ ನಷ್ಟವಾಗಿದೆ. ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಮಾನವನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಕೇರಳದ ವಯನಾಡಿನಿಂದಲೇ ಜನಧ್ವನಿ ನ್ಯೂಸ್ನೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಳೆ ಬಂದು ಭಾಳ ದುರಂತ ಆಗಿತ್ತು. ಸೊ ಹಾಗಾಗಿ ಹೋಗಿ ನಾವು ಎಲ್ಲ ಸಹಾಯ ಕೇಳಿದಾಗ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ഒരു ബോക്സ് അറിയില്ല പാല് 1 ബോക്സ് പാല് दूसरे बॉक्स 3 सर 4 बाक्स पालो ಇದು ಲೋಕಿ मैदान Okay.